ಸುಖಾತ್ಮಬಿಂಬಸ್ವೈಶ್ವರ್ಯಕಾಂತಿ ಪ್ರತತಃ ಸದೋದಿತಃ ಸ್ವಭಕ್ತ ಸಂತಾಪ ದುರಿಷ್ಟ ಹಂತಾರಾಮಾವತಾರೋ ಹರಿರೀಶ ಚಂದ್ರಮಾ. ಶ್ರೀರಾಮಚಂದ್ರ ದಂಡಕಾರಣ್ಯದಲ್ಲಿ ಅಗಸ್ತ್ಯರ ನಿರ್ದೇಶನದಂತೆ ಪಂಚವಟಿಯತ್ತ ಪ್ರಯಾಣ ಬೆಳೆಸಿದ್ದಾನೆ. ಮಧ್ಯೆ ಮಾರ್ಗದಲ್ಲಿ ಜಟಾಯುವಿನ ಪರಿಚಯ ಆಯಿತು. ಜಟಾಯುವಿನ ಭೇಟಿ ಆಯಿತು. ಶ್ರೀರಾಮಚಂದ್ರ ಜಟಾಯುವಿನ ಪರಿಚಯವನ್ನು ಕೇಳಿದಾಗ ಜಟಾಯು ಕೇವಲ ತನ್ನ ಪರಿಚಯವನ್ನಷ್ಟೇ ಹೇಳದೆ ಸೃಷ್ಟಿಯ ಈ ವೈಚಿತ್ರ್ಯವನ್ನೆಲ್ಲ ಶ್ರೀರಾಮಚಂದ್ರನ ಮುಂದೆ ತೆರೆದಿಟ್ಟ. ಈ ವಿಚಿತ್ರವಾಗಿರತಕ್ಕಂತಹ ಸ್ಥಾವರ ಜಂಗಮಾತ್ಮಕವಾಗಿರತಕ್ಕಂತಹ ಪ್ರಪಂಚ ಏನಿದೆ, ಆ ಸೃಷ್ಟಿಯ ಮೂಲವನ್ನು ಆ ಜಟಾಯು ತಿಳಿಸ್ತಾ ಇದ್ದಾನೆ. ಕರ್ದಮರನ್ನು ಮೊದಲುಗೊಂಡು ಕಶ್ಯಪರ ತನಕ ಅನೇಕ ಪ್ರಜೇಶ್ವರರು. ಅವರಲ್ಲಿ ಕಶ್ಯಪ ಪ್ರಜಾಪತಿಗಳು ದಕ್ಷ ಪ್ರಜಾಪತಿಯ 60 ಮಂದಿ ಮಕ್ಕಳಲ್ಲಿ 8 ಮಂದಿಯನ್ನು ತಾವು ವಿವಾಹವಾಗಿದ್ದಾರೆ. ಅದಿತಿಂಚ ದಿತಿಂಚೈವ ಧನೂಮಪಿ ಚ ಕಾಲಕಾಂ ತಾಮ್ರಾಂ ಕ್ರೋಧವಶಾಂಚೈವ ಮನುಂಚಾಪ್ಯನಲಾಮಪಿ. ಇವರಿಷ್ಟು ಮಂದಿ ದಕ್ಷ ಪ್ರಜಾಪತಿಯ ಮಕ್ಕಳು ಕಶ್ಯಪರ ಮಡದಿಯರು. ಆ ಕಶ್ಯಪರಿಂದ ಈ ಪತ್ನಿಯರ ಮೂಲಕ ಜಗತ್ತಿನ ವಿಸ್ತಾರ ಹೇಗಾಯಿತು, ಸೃಷ್ಟಿಯ ವಿಸ್ತಾರ ಹೇಗೆ ನಡೆಯಿತು ಅನ್ನೋದನ್ನು ಹೇಳ್ತಾ ಇದ್ದಾನೆ. ತಾಸ್ತು ಕನ್ಯಾ ತತಃ ಪ್ರೀತಃ ಕಶ್ಯಪ ಪುನರಬ್ರವೀತ್ ಪುತ್ರಾನ್ ತ್ರೈಲೋಕ್ಯ ಭರ್ತೃನ್ ವೈ ಜನಯಿಷ್ಯಥ ಮತ್ಸಮಾನ್. ಪರಾಕ್ರಮದಲ್ಲಿ, ವೀರ್ಯದಲ್ಲಿ, ಓಜಸ್ಸಿನಲ್ಲಿ, ತೇಜಸ್ಸಿನಲ್ಲಿ, ವಿದ್ಯೆಯಲ್ಲಿ ನನಗೆ ಸಮರಾಗಿರತಕ್ಕಂತಹ ಮಕ್ಕಳನ್ನು, ಜಗತ್ತನ್ನೇ ಆಳುವಂತಹ ಮಕ್ಕಳನ್ನು ನೀವು ಪಡೆಯಿರಿ. ಅದಿತಿಸ್ತನ್ಮನ ರಾಮ ದಿತಿಶ್ಚ ಧನುರೇವಚ ಕಾಲಕಾಚ ಮಹಾಬಾಹೋ ಶೇಷಾಸ್ತ್ವ ಮನಸೋ ಭವನ್ನೇ. ಇವರೆಲ್ಲ ಕಶ್ಯಪರನ್ನು ಸೇವಿಸಿ ಅವರ ಸೇವೆ ಮಾಡಿ ಅವರಿಂದ ಮಕ್ಕಳನ್ನು ಪಡೀತಾ ಇದ್ದಾರೆ. ಅದಿತ್ಯಾಂ ಜಜ್ಞಿರೇ ದೇವಾಹ. ಕಶ್ಯಪರ ಮೂಲಕ ಅದಿತಿ ಆದಿತ್ಯರನ್ನು, ದೇವತೆಗಳನ್ನು ಮಕ್ಕಳನ್ನಾಗಿ ಪಡೆದಳು. ಎಷ್ಟವರು ದೇವಾಹ ತ್ರಯಸ್ತ್ರಿಂಶದರಿಂದಮ 33 ದೇವತೆಗಳು. ಯಾರವರು? ಆದಿತ್ಯಾಹ ವಸವಃ ರುದ್ರಾಹ ಅಶ್ವಿನೌಚ ಪರಂತಪ. 12 ಆದಿತ್ಯರು, ಅಷ್ಟವಸುಗಳು 20 ಮಂದಿ, 11 ರುದ್ರರು, ಅಲ್ಲಿಗೆ 31 ಮಂದಿ, ಅಶ್ವಿನಿ ದೇವತೆಗಳಿಬ್ಬರು, ಒಟ್ಟು ಸೇರಿದರೆ 33 ಮಂದಿ ದೇವತೆಗಳನ್ನು ಅದಿತಿ ಕಶ್ಯಪರ ಮೂಲಕ ಮಕ್ಕಳನ್ನಾಗಿ ಪಡೆದಳು. ದಿದಿಸ್ತು ಅಜನಯತ್ ಪುತ್ರಾನ್ ದೈತ್ಯಾನ್ ತಾತ ಯಶಸ್ವಿನಃ. ತಿಥಿಯ ಮಕ್ಕಳು ಅವರು ದೈತ್ಯರು. ತೇಷಾಮಿಯಂ ವಸುಮತಿ ಪುರಾಸೀತ್ ಸವನಾರ್ಣವ. ಈ ಭೂಮಿಯೆಲ್ಲವೂ ಕೂಡ ಸಮುದ್ರ ವನಗಳನ್ನು ಒಳಗೊಂಡಿರತಕ್ಕಂತಹ ಪೃಥ್ವಿ ಆ ದೈತ್ಯರ ವಶದಲ್ಲಿತ್ತು. ಧನುಸ್ತು ಅಜನಯತ್ ಪುತ್ರಂ ಅಶ್ವಗ್ರೀವ ಮರಿಂದವ. ಕಶ್ಯಪರ ಮೂಲಕ ಧನು ಅಶ್ವಗ್ರೀವ ಅನ್ನತಕ್ಕಂತಹ ಮಗನನ್ನು ಪಡೆದಿದ್ದಾಳೆ. ಆದಿತ್ಯ ಮಕ್ಕಳು ಆದಿತ್ಯರು, ದೇವತೆಗಳು. ದ್ವಿತೀಯ ಮಕ್ಕಳು ದೈತ್ಯರು, ಧನುವಿನ ಮಕ್ಕಳೇ ದಾನವರು. ನರಕಂ ಕಾಲಕಂಚೈವ ಕಾಲಕಾಪಿ ವ್ಯಜಾಯತ. ಕಶ್ಯಪರ ಇನ್ನೊಬ್ಬಾಕೆ ಮಡದಿ ಕಾಲಕ ಅನ್ನೋಳು. ಆಕೆ ನರಕ, ಕಾಲಕ ಅನ್ನತಕ್ಕಂಥ 2 ಮಕ್ಕಳನ್ನು ಆಕೆ ಪಡೆದಳು. ಇನ್ನು
ಅದಿತಿ ದಿತಿ ಧನು ಕಾಲಕ. ತಾಮ್ರ, ತಾಮ್ರ ಅನ್ನುವ ಹೆಸರಿನ ಕಶ್ಯಪರ ಮಡದಿ ದಕ್ಷನ ಮಗಳು ಕ್ರೌಂಚೀಂ ಭಾಸೀಂ ಶೇನೀಂ ಧೃತರಾಷ್ಟ್ರೀಂ ಚ ಶುಕೀಂ 5 ಮಂದಿ ಹೆಮ್ಮಕ್ಕಳನ್ನು ಪಡೆದಿದ್ದಾಳೆ. ತಾಮ್ರ, ಕ್ರೌಂಚಿ, ಭಾಸಿ, ಶೇನಿ, ಧೃತರಾಷ್ಟ್ರಿ, ಶುಕಿ ಎಂಬುದಾಗಿ ಅವರ ಸಂತತಿಯನ್ನು ವಿವರಿಸ್ತಾ ಇದ್ದಾನೆ. ತಾಮ್ರಯ ಮೊದಲ ಮಗಳು ಕ್ರೌಂಚಿ, ಆಕೆಯ ಸಂತಾನ ಉಲೂಕಾಂಜನಯತ್ ಕ್ರೌಂಚಿ, ಗೂಬೆಗಳು ಕ್ರೌಂಚಿ. ಭಾಸಿ, ಭಾಸಾನ್ ಅದೊಂದು ಬಗೆಯ ಪಕ್ಷಿ, ಭಾಸಿ ಅನ್ನತಕ್ಕಂತಹ ಮಗಳು ಪಡೆದಿದ್ದಾಳೆ. ಶೇನಿ ಅನ್ನೋ ಆಕೆ ಶೇನಾಂಶ ಗೃಧ್ರಾಂಶ ಹದ್ದುಗಳು, ಅವುಗಳನ್ನು ಸಂತಾನವನ್ನು ಪಡೆದಿದ್ದಾಳೆ. ಧೃತರಾಷ್ಟ್ರಿ ಅನ್ನುವವಳು ಹಂಸಾಂಶ ಕಲಹಂಸಾಂಶ ಸರ್ವಶಃ, ಹಂಸದ ನಾನಾ ಬಗೆಯ ಪಕ್ಷಿಗಳನ್ನು ಸಂತತಿಯನ್ನಾಗಿ ಪಡೆದಿದ್ದಾಳೆ. ಚಕ್ರವಾಕಾಂಶ ಭದ್ರಂತೆ ವಿಯಜ್ಞೆ ಸಾಪಿ ಭಾಮಿನಿ. ಶುಕಿ ಅನ್ನುವ ಆಕೆ ನತಾಂ ವಿಜಜ್ಞೆ, ನತ ಅನ್ನತಕ್ಕಂಥ ಮಗಳನ್ನು ಪಡೆದಳು. ಆ ನತೆಯಲ್ಲಿ ಹುಟ್ಟಿದವಳೆ ವಿನತಾ, ಶುಕಿಯ ಮಗಳು ನತ, ನತೆಯ ಮಗಳು ವಿನತಾ. ಕಶ್ಯಪರ ಇನ್ನೊಬ್ಬಾಕೆ ಮಡದಿ ಕ್ರೋಧವಶ ಅನ್ನೋವಳು. ಆಕೆಯ ಮಕ್ಕಳು 10 ಮಂದಿ. ದಶ ಕ್ರೋಧವಶಾರಾಮ ವಿಯಜ್ಞೇಪ್ಯಾತ್ಮಸಂಭವಾ. ಯಾರವರೆಲ್ಲ? ಮೃಗೀಂಚ ಮೃಗಮಂದಾಂಚ ಹರೀಂ ಭದ್ರಮದಾಮಪಿ ಮಾತಂಗೀಂ ಅಥ ಶಾರ್ದೂಲೀಂ ಶ್ವೇತಾಂಚ ಸುರಭೀಂ ತಥಾ ಸರ್ವಲಕ್ಷಣ ಸಂಪನ್ನಾಂ ಸುರಸಾಂ ಕದ್ರುಕಾಮಪಿ. ಇಷ್ಟು ಮಂದಿ ಮಕ್ಕಳನ್ನು ಕ್ರೋಧವಶ 10 ಮಂದಿ ಹೆಣ್ಮಕ್ಕಳನ್ನು ಪಡೆದಿದ್ದಾಳೆ. ಅವರ ಸಂತತಿ ಹೀಗೆ ಬೆಳೆದಿದೆ. ಅಪತ್ಯಂತು ಮೃಗಾಸರ್ವೇ ಮೃಗ್ಯಾಹ ನರವರೋತ್ತಮ. ಜಿಂಕೆ ಮೊದಲಾಗಿರತಕ್ಕಂತಹ ಎಲ್ಲ ಮೃಗಗಳು ಕೂಡ ಆ ಮೃಗೀಯ ಮಕ್ಕಳು ಸಂತತಿ. ಮೃಗಮಂದೆಯ ಮಕ್ಕಳೇ ಸಂತತಿಯೇ ಋಕ್ಷಾಹ, ಕರಡಿಗಳು. ಋಕ್ಷಾಶ್ಚ ಮೃಗಮಂದಾಯಾಹ. ಅದರಂತೆ ಸೃಮರಾಹ ಚಮರಾಸ್ತಥ. ಇನ್ನು ಇರಾವತಿಯ ಸಂತಾನ ತತಸ್ತು ಇರಾವತೀಂ ನಾಮ ಜಜ್ಞೆ ಭದ್ರಮದಾಸುತಾಂ. ಭದ್ರಮದ ಅನ್ನೋ ಆಕೆ ಇರಾವತಿ ಅನ್ನತಕ್ಕಂಥ ಮಗಳನ್ನು ಪಡೆದಿದ್ದಾಳೆ. ಆ ಇರಾವತಿಯ ಸಂತಾನವೇ ಐರಾವತ ಅನ್ನತಕ್ಕಂಥ ಗಜ. ತಸ್ಯಾಸ್ತು ಐರಾವತ ಪುತ್ರ ಲೋಕನಾಥೋ ಮಹಾಗಜ. ಇನ್ನೊಬ್ಬಾಕೆ ಹರಿ ಅನ್ನೋವಳು. ಹರ್ಯಾಶ್ಚ ಹರಯೋಪತ್ಯಂ ವಾನರಾಶ್ಚ ತಪಸ್ವಿನಃ. ಹರ್ಯಾಶ್ಚ ಹರಯೋಪತ್ಯಂ ವಾನರಾಶ್ಚ ತಪಸ್ವಿನಃ ಗೋಲಾಂಗೂಲಾಶ್ಚ. ಕಪಿಗಳ ಪ್ರಭೇದಗಳು. ಕೋತಿ, ಈ ಮುಷಿಯ ಅನ್ನತಕ್ಕಂತಹ ಪ್ರಭೇದದ ಸಂತಾನ ಅದು ಹರಿಯ ಮಕ್ಕಳು ಸಂತಾನವಾಗಿದೆ. ಶಾರ್ದೂಲಿ ಅನ್ನುವಾಕೆಯ ಸಂತತಿಯೇ ವ್ಯಾಘ್ರಾಂಶ್ಚ ಅಜನಯತ್ ಸುತಾನ್, ಹುಲಿಗಳು. ಮಾತಂಗ್ಯಾಸ್ತ್ವಥ ಮಾತಂಗಾಹ. ಮಾತಂಗಿ ಅನ್ನುವಾಕೆಯ ಮಕ್ಕಳೇ ಮಾತಂಗಾಹ, ಆನೆಗಳು. ಅಪತ್ಯಂ ಮನುಜರ್ಷಭ. ದಿಶಾಗಜಂತು ಕಾಕುತ್ಥ ಶ್ವೇತಾ ವ್ಯಜನಯತ್ ಸುತಂ. ಶ್ವೇತ ಅನ್ನುವಾಕೆ ದಿಗ್ಗಜಗಳನ್ನು ಮಕ್ಕಳನ್ನಾಗಿ ಪಡೆದಿದ್ದಾಳೆ. ಆ ಬಳಿಕ ತಥೋ ದುಹಿತರೌ ರಾಮ ಸುರಭಿ ದ್ವೇ ವ್ಯಜಾಯತ. ಸುರಭಿಯ ಮಕ್ಕಳು
ಇಬ್ಬರು. ರೋಹಿಣೀಂ ನಾಮ ಭದ್ರಂತೆ ಗಂಧರ್ವೀಂ ಚ ಯಶಸ್ವಿನೀಂ. ಒಬ್ಬಾಕೆ ರೋಹಿಣಿ, ಇನ್ನೊಬ್ಬಾಕೆ ಗಂಧರ್ವಿ ಎಂಬುದಾಗಿ. ರೋಹಿಣ್ಯ ಜನಯದ್ ಗಾವೋ ಗಂಧರ್ವಿ ವಾಜಿನಸ್ಸುತಾನ್. ರೋಹಿಣಿಯ ಮಕ್ಕಳೇ ಹಸುಗಳ ಸಂತತಿ, ಹಾಗೂ ಗಂಧರ್ವಿಯ ಸಂತತಿ ಅದು ಕುದುರೆಗಳು. ಸುರಸಾ ಜನಯನ್ನಾಗಾನ್ ರಾಮ ಕದ್ರೂಶ್ಚ ಪನ್ನಗಾನ್. ಇನ್ನೊಬ್ಬಾಕೆ ಸುರಸ, ಆಕೆಯ ಸಂತತಿ ನಾಗಗಳು. ಕದ್ರುವಿನ ಸಂತತಿ ಅವು ಪನ್ನಗಗಳು. ಕಶ್ಯಪರ ಇನ್ನೊಬ್ಬಾಕೆ ಮಡದಿ ಮನು. ಮನು ಮನುಷ್ಯಾಂಜನಯತ್ ಕಶ್ಯಪಸ್ಯ ಮಹಾತ್ಮನಃ. ಮನುಷ್ಯರೆಲ್ಲ ಮನುವಿನ ಮಕ್ಕಳು. ಬ್ರಾಹ್ಮಣಾನ್ ಕ್ಷತ್ರಿಯಾನ್ ವೈಶ್ಯಾನ್ ಶೂದ್ರಾಂಶ ಮನುಜರ್ಷಭ. ಮನುಷ್ಯರಲ್ಲಿ 4 ಜಾತಿಯ ಸಂತತಿ ಏನಿದೆ ಅವೆಲ್ಲವೂ ಕೂಡ ಮನುವಿನಿಂದ ಉತ್ಪನ್ನವಾಗಿದೆ. ಮುಖದಿಂದ ಬ್ರಾಹ್ಮಣರು, ಉರಸಃ ಕ್ಷತ್ರಿಯಾಸ್ತಥ, ಎದೆ ಭಾಗದಿಂದ ಕ್ಷತ್ರಿಯರು, ಊರುಭ್ಯಾಂ ಜಜ್ಞರೇ ವೈಶ್ಯಾಹ, ತೊಡೆಯಿಂದಾಗಿ ವೈಶ್ಯರ ಸಂತತಿ ಹುಟ್ಟಿದೆ, ಹಾಗೂ ಪದ್ಭ್ಯಾಂ ಶೂದ್ರಾಹ ಇತಿ ಶ್ರುತಿ, ಕಾಲಿನಿಂದ ಶೂದ್ರ ಸಂತತಿ ಹುಟ್ಟಿದೆ ಎಂಬುದಾಗಿ ಶ್ರುತಿ ಇದೆ. ಸರ್ವಾನ್ ಪುಣ್ಯಫಲಾನ್ ವೃಕ್ಷಾನ್ ಅನಲ ಅಪಿ ವ್ಯಜಾಯತ. ಕಶ್ಯಪರ ಕೊನೆಯ ಮಡದಿ ಅನಲ ಅನ್ನುವವಳು, ಆಕೆಯ ಸಂತತಿಯೇ ಎಲ್ಲ ಬಗೆಯ ಸ್ವಾದು ಫಲಗಳನ್ನು ನೀಡತಕ್ಕಂತಹ ವೃಕ್ಷಗಳು. ಸರ್ವಾನ್ ಪುಣ್ಯಫಲಾನ್ ವೃಕ್ಷಾನ್ ಅನಲಾಪಿ ವ್ಯಜಾಯತ. ಹೀಗೆ ಕಶ್ಯಪರ ಸಂತತಿಯನ್ನು ವಿವರಿಸಿದವನು ಜಟಾಯು. ಮುಂದೆ ಮತ್ತೆ ಪುನಃ ಶುಕಿಯ ಮಗಳಾಗಿರತಕ್ಕಂತಹ ನತೆಯ ಮಗಳು ವಿನತ. ಆ ವಿನತಾಚ ಶುಕಿ ಪೌತ್ರಿ, ಶುಕಿಯ ಪೌತ್ರ ಸಂತತಿ. ಕದ್ರೂಶ್ಚ ಸುರಸಾಸ್ವಸ, ಅವರಿಬ್ಬರು. ಕದ್ರೂರ್ ನಾಗಸಹಸ್ರಂತು ವಿಜಜ್ಞೆ ಧರಣೀಧರಾನ್. ಕದ್ರು ಸಹಸ್ರ ನಾಗಗಳನ್ನು ಪಡೆದಳು. ವಿನತೆಯ ಮಕ್ಕಳು ಇಬ್ಬರು. ದ್ವೌ ಪುತ್ರವು ವಿನತಾಯಾಸ್ತು. ಯಾರವರು? ಗರುಡೋ ಅರುಣ ಏವಚ. ವಿನತೆಯ ಮಕ್ಕಳು ಗರುಡ ಹಾಗೂ ಅರುಣ ಎಂಬುದಾಗಿ ಜಟಾಯು ಹೇಳ್ತಾ ಇದ್ದಾನೆ. ತಸ್ಮಾತ್ ಜಾತೋಹಂ ಅರುಣಾತ್ ಸಂಪಾತಿಷ್ಠಮಮಾಗ್ರಜ. ಆ ಅರುಣನ, ಗರುಡನ ಸಹೋದರನಾಗಿರತಕ್ಕಂಥ ಅರುಣ ಯಾರಿದ್ದಾನೆ, ಆ ಅರುಣನ ಮಗ ನಾನಿದ್ದೇನೆ. ತಸ್ಮಾತ್ ಜಾತೋ ಅಹಂ ಅರುಣಾತ್. ಅದರಂತೆ ಸಂಪಾತಿಷ್ಠ ಮಮಾಗ್ರಜ, ನನ್ನ ಅಣ್ಣನಾಗಿರತಕ್ಕಂಥ ಸಂಪಾತಿ ಜಟಾಯು ಹಾಗೂ ಸಂಪಾತಿ ಎಂಬುದಾಗಿ ನಾವಿಬ್ಬರು ಆ ಅರುಣನ ಮಕ್ಕಳು. ಜಟಾಯುರಿತಿ ಮಾಂ ವಿದ್ಧಿ ಶೇನಿ ಪುತ್ರ ಮರಿಂದಮ. ಜಟಾಯು ಅನ್ನತಕ್ಕಂಥ ಹಾಗೆ ನನ್ನ ಹೆಸರಿದೆ. ಸೋಹಂ ವಾಸ ಸಹಾಯಸ್ಥೆ ಭವಿಷ್ಯಾಮಿ ಯದೀಚ್ಛಸಿ. ನೀನು ಯಾರು ಅಂತ ಹೇಳಿಕೊಂಡು ಶ್ರೀರಾಮಚಂದ್ರ ಜಟಾಯುವಿನಲ್ಲಿ ಕೇಳಿದಾಗ ಜಟಾಯು ಕೇವಲ ತನ್ನ ಪರಿಚಯವನ್ನಷ್ಟೇ ಹೇಳದೆ ತನ್ನ ಪರಿಚಯಕ್ಕೆ ಅನುಕೂಲವಾಗುವಂತೆ ಸೃಷ್ಟಿಯ ಈ ವಿಸ್ತಾರವನ್ನೆಲ್ಲ ಶ್ರೀರಾಮಚಂದ್ರನ ಮುಂದೆ ಬಿಚ್ಚಿಟ್ಟಿದ್ದಾನೆ. ಇದಂ ದುರ್ಗಂ ಹಿ ಕಾಂತಾರಂ. ಇಂತಹ ನಾನು ವನವಾಸದಲ್ಲಿ ಇರತಕ್ಕಂಥ ನಿನಗೆ ಜೊತೆಗೆ ಸಹಾಯನಾಗಿರ್ತೇನೆ. ಯಾಕೆ? ಇದಂ ದುರ್ಗಂ ಹಿ ಕಾಂತಾರಂ ಮೃಗರಾಕ್ಷಸ ಸೇವಿತಂ. ಈಗ ತಾನೇ ಹೇಳಿರತಕ್ಕಂತಹ ಸಂತತಿ ಏನಿದೆ ಇವೆಲ್ಲದರಿಂದ ಕೂಡಿರುವಂತಹದ್ದು ಈ ವನ. ವಿಶೇಷವಾಗಿ ಕ್ರೂರ ಮೃಗಗಳಿಂದಲೂ ಕ್ರೂರ ಸ್ವಭಾವದ ರಾಕ್ಷಸರಿಂದಲೂ ಕೂಡಿರುವಂತಹದ್ದು. ಹಾಗಾಗಿ ಈ ವನವಾಸ ಕಾಲದಲ್ಲಿ ಸೀತಾಂಚ ತಾತ ರಕ್ಷಿಷ್ಯೆ ತ್ವಯಿ ಯಾತೆ ಸಲಕ್ಷ್ಮಣೆ. ವನವಾಸ ಕಾಲದಲ್ಲಿ ಸೀತಾ ಅಬಲೆ ಇದ್ದಾಳೆ, ಆಕೆ ರಕ್ಷಣೆಯ ಭಾರ ಅದು ನನ್ನದಿರಲಿ. ನೀವಿಬ್ಬರೂ ಕೂಡ ಯಾವತ್ತಾದರೂ ಆಶ್ರಮವನ್ನು ಬಿಟ್ಟು ಹೊರಗೆ ಹೋಗುವ ಸಂದರ್ಭದಲ್ಲಿ ಆಕೆ ರಕ್ಷಣೆಗೆ ನಾನು ನಿಂತಿರ್ತೇನೆ. ಜಟಾಯುಷಂತು ಪ್ರತಿಪೂಜ್ಯ ರಾಘವೋ ಮುದಾ ಪರಿಷ್ವಜ್ಯ ಸನ್ನತೋಭವತ್. ಜಟಾಯುವಿನ ಈ ಎಲ್ಲ ಮಾತುಗಳನ್ನು ಕೇಳಿ ಶ್ರೀರಾಮಚಂದ್ರ
ಅತ್ಯಂತ ಸಂತುಷ್ಟನಾಗಿದ್ದಾನೆ. ಅವನನ್ನು ಬರಸೆಳೆದು ಆಲಂಗಿಸಿಕೊಂಡಿದ್ದಾನೆ. ಪಿತುರ್ಹಿ ಶುಶ್ರಾವ ಸಖಿತ್ವಮಾತ್ಮವಾನ್ ಜಟಾಯುಷಾ ಸಂಕಥಿತಂ ಪುನಃ ಪುನಃ. ವಿಶೇಷವಾಗಿ ದಶರಥ ಮಹಾರಾಜರಿಗೆ ಮಿತ್ರನಿದ್ದಾನೆ ಅನ್ನೋ ವಿಚಾರವನ್ನು ಕೇಳಿ ಇನ್ನಷ್ಟು ಸಂತೋಷವಾಗಿದೆ. ಸತತ್ರ ಸೀತಾಂ ಪರಿದಾಯ ಮೈಥಿಲೀಂ ಸಹೈವ ಸೇನಾತಿ ಬಲೇನ ಪಕ್ಷಿಣ ಜಗಾಮ ತಾಂ ಪಂಚವಟೀಂ ಸಲಕ್ಷ್ಮಣೋ ರಿಪೂನು ದಿಧಕ್ಷನ್ ಶಲಭಾನಿ ವಾನಲಃ. ಶ್ರೀರಾಮಚಂದ್ರ ಹೀಗೆ ಆ ಜಟಾಯುವನ್ನು ಕೂಡಿಕೊಂಡು ಸೀತಾಲಕ್ಷ್ಮಣರ ಜೊತೆಗೂಡಿಕೊಂಡು ಮುಂದಿನ ವನವಾಸಕ್ಕೋಸ್ಕರ ಆ ಪಂಚವಟಿಯನ್ನು ಹೋಗಿ ಸೇರ್ತಾ ಇದ್ದಾನೆ. ಆ ದಂಡಕಾರಣ್ಯದಲ್ಲಿರುವ ಹೊತ್ತಿಗೆ ವಿಶೇಷವಾಗಿ ಮಾಡಿರತಕ್ಕಂಥ ಕಾರ್ಯ ರಿಪೂನ್ ದಿಧಕ್ಷನ್ ಶಲಭಾನಿ ವಾನಲಃ. ಕಾಡ್ಗಿಚ್ಚಿಗೆ ಸಿಕ್ಕ ಈ ಹಾತೆಗಳು ಮಿಡತೆಗಳು ಎಲ್ಲ ಹೇಗೆ ಸುಟ್ಟು ಭಸ್ಮವಾಗ್ತಾವೋ, ಶ್ರೀರಾಮಚಂದ್ರನ ಮುಂದೆ ಅಂತಹ ದುಷ್ಟರೆಲ್ಲರೂ ಕೂಡ ಸುಟ್ಟು ಭಸ್ಮರಾಗ್ತಾರೆ ಅನ್ನುವ ವಿಚಾರವನ್ನು ಹೀಗೆ ಇಲ್ಲಿ ವಾಲ್ಮೀಕಿ ಮಹರ್ಷಿಗಳು ನಿರೂಪಿಸ್ತಾ ಇದ್ದಾರೆ. ತತಃ ಪಂಚವಟೀಂ ಗತ್ವಾ ನಾನಾವ್ಯಾಲ ಮೃಗಾಯುತಾಂ ಉವಾಚ ಲಕ್ಷ್ಮಣಂ ರಾಮೋ ಭ್ರಾತರಂ ದೀಪ್ತ ತೇಜಸಂ. ನಾವು ಬಂದು ನಿಂತಿರತಕ್ಕಂತಹ ಪ್ರದೇಶ ಏನಿದೆ ಇದು ಪಂಚವಟಿ ಅಂತದ್ದು. ಆ ಅಗಸ್ತ್ಯರು ನಮಗೇನು ಸ್ಥಳದ ನಿರೂಪಣೆಯನ್ನು ಮಾಡಿದ್ದಾರೆ, ಚಿತ್ರಣವನ್ನು ನೀಡಿದ್ದಾರೆ, ಇದರಿಂದ ಸ್ಪಷ್ಟವಾಗ್ತಾ ಇದೆ. ಅರಣ್ಯದೊಳಗೆ ಈ 10-12 ವರ್ಷಗಳಲ್ಲಿ ಹೇಗಿರಬೇಕು ಅನ್ನೋದರ ಬಗ್ಗೆ ಎಲ್ಲವನ್ನು ತಿಳಿದವನು ನೀನಿದ್ದಿ. ನಾವಿಲ್ಲಿವಾಗ ಮುಂದಿನ 1-2 ವರ್ಷಗಳ ವಾಸವನ್ನು ಇಲ್ಲಿ ನಾವು ಕಳೀಬೇಕಾಗಿದೆ. ಯಾವ ಪ್ರದೇಶದಲ್ಲಿ ಆಶ್ರಮವನ್ನು ಕಟ್ಟಿಕೊಂಡರೆ ಒಳಿತು ಅನ್ನೋದನ್ನು ನೀನೇ ಚಿಂತಿಸು ಅಂತ ಹೇಳಿಕೊಂಡು ಶ್ರೀರಾಮಚಂದ್ರ ಲಕ್ಷ್ಮಣನಿಗೆ ಆದೇಶಿಸ್ತಾ ಇದ್ದಾನೆ. ರಮತೆ ಯತ್ರ ವೈದೇಹಿ ತ್ವಮಹಂ ಚೈವ ಲಕ್ಷ್ಮಣ. ನಾವೆಲ್ಲರೂ ಕೂಡ ಸುಖದಿಂದ ಕಾಲ ಕಳೆಯುವಂತಾಗಬೇಕು. ತಾದೃಶೋ ದೃಶ್ಯತಾಂ ದೇಶ, ಅಂತಹ ದೇಶವನ್ನು ಹುಡುಕಿತೆಗೆ ಸನ್ನಿಕೃಷ್ಟ ಜಲಾಶಯ, ಪಕ್ಕದಲ್ಲೇ ನೀರಿನ ಆಶ್ರಯವೂ ಇರಬೇಕು. ವನರಾಮಣ್ಯಕಂ ಯತ್ರ ಜಲರಾಮಣ್ಯಕಂ ತಥಾ ಸನ್ನಿಕೃಷ್ಟಂ ಚ ಯಸ್ಮಿಂಸ್ತು ಸಮಿತ್ ಪುಷ್ಪ ಕುಶೋದಕಂ. ವನದಲ್ಲಿ ವಾಸ ಮಾಡ್ತಾ ಇರೋ ಹೊತ್ತಿಗೆ ಉತ್ತಮವಾದ ಸ್ಥಳ ಬೇಕು, ಒಳ್ಳೆಯ ನೀರು ಬೇಕು, ನಿತ್ಯ ಆನ್ಹಿಕಕ್ಕೆ ಬೇಕಾಗಿರತಕ್ಕಂಥ ಸಮಿತ್ತುಗಳು, ಪುಷ್ಪ, ಕುಶ ಇವೆಲ್ಲವೂ ದೊರೆಯಬೇಕು. ಅಂತಹ ಅನುಕೂಲವಾದ ಸ್ಥಳ ಯಾವುದಿದೆ ಅದನ್ನು ನೋಡಿಕೊಂಡು ಆಶ್ರಮವನ್ನು ನಿರ್ಮಿಸು ಅಂತ ಹೇಳಿಕೊಂಡು ಶ್ರೀರಾಮಚಂದ್ರ ಲಕ್ಷ್ಮಣನಿಗೆ ಆದೇಶಿಸಿದಾಗ ಆ ಲಕ್ಷ್ಮಣ ರಾಮನ ಅನುಮತಿಯನ್ನು ಪಡ್ಕೊಂಡು ಅಂತಹ ಉತ್ತಮವಾಗಿರತಕ್ಕಂಥ ಸ್ಥಳದಲ್ಲಿ ಅಯಂ ದೇಶ ರಾಮ ಶ್ರೀಮಾನ್ ಪುಷ್ಪಿತೈ ತರುಭಿರ್ವೃತಃ, ಈ ಸ್ಥಳ ಏನಿದೆ ಒಂದು ಸ್ಥಳವನ್ನು ಗುರುತಿಸಿಕೊಂಡು ಅದರ ಶ್ರೀರಾಮಚಂದ್ರ ಏನೆಲ್ಲ ಅನುಕೂಲತೆಗಳನ್ನು ಬಯಸಿದ್ದಾನೆ ಅಂತಹ ಎಲ್ಲ ಅನುಕೂಲತೆಗಳು ಇರತಕ್ಕಂಥ ಸ್ಥಳ ಇದು ಅಂತ ಹೇಳಿಕೊಂಡು ಲಕ್ಷ್ಮಣ ತೋರಿಸಿ ಅಲ್ಲಿ ಆಶ್ರಮದ ನಿರ್ಮಾಣಕ್ಕೆ ಮುಂದಾಗಿದ್ದಾನೆ. ಯಥಾಖ್ಯಾತಂ ಅಗಸ್ತ್ಯೇನ ಮುನಿನಾ ಭಾವಿತಾತ್ಮನ ಇಯಂ ಗೋದಾವರಿ ರಮ್ಯ ಪುಷ್ಪತೈಸ್ತರಭಿರ್ವೃತ. ಪಕ್ಕದಲ್ಲಿ ಹರಿತಾ ಇದೆ ಗೋದಾವರಿ. ನಾದಿದೂರೇ ನಚಾಸನ್ನೇ ಮೃಗಯೂಥಪನಿವೃತ ಮಯೂರನಾದಿತಾ ರಮ್ಯಾ ಪ್ರಾಂಶವೋ ಬಹು ಕಂದರಾ ದೃಶ್ಯಂತೆ ಗಿರಯಸೌಮ್ಯ ಫುಲ್ಲೈ ತರುಭಿರಾವೃತಾ. ಸುತ್ತಮುತ್ತಲಿರತಕ್ಕಂತಹ ಗಿಡಮರಗಳೆಲ್ಲವೂ ಕೂಡ ಫಲಪುಷ್ಪ ಭರಿತವಾಗಿದ್ದಾವೆ. ರಮಣೀಯವಾಗಿರತಕ್ಕಂಥ ಸ್ಥಳ ಇದೆ. ಹಾಗಾಗಿ ಈ ಸ್ಥಳದಲ್ಲೇ ನಾವು ವಾಸವನ್ನು ಮಾಡೋಣ ಅಂತ ಹೇಳ್ತಾ ವಿಶೇಷವಾಗಿ ಅಲ್ಲಿರತಕ್ಕಂತಹ ವೃಕ್ಷಗಳನ್ನೆಲ್ಲ ಉಲ್ಲೇಖಿಸ್ತಾ ಇದ್ದಾರೆ. ಸಾಲೈ ತಾಲೈ ತಮಾಲೈಶ್ಚ ಖರ್ಜೂರೈ ಪನಸೈ ದ್ರುಮೈ. ಖರ್ಜೂರ, ಹಲಸು ಮೊದಲಾಗಿರತಕ್ಕಂತಹ ವೃಕ್ಷಗಳಿದ್ದಾವೆ. ಸ್ವಲ್ಪ ಮುಂದತ್ತಿ ಹೋದರೆ ನೀವಾರೈ ತನಶಿಶ್ಚೈವ ಪುನ್ನಾಗೈ ಚ ಉಪಶೋಭಿತಾ, ನಾನಾ ಬಗೆಯ ಪುಷ್ಪಗಳನ್ನು ಕೊಡುವಂತಹ ವೃಕ್ಷಗಳು. ಅದು ಮಾವಿನ ಮರ, ಅಶೋಕ ಮರ, ಕೇತಕಿ, ಚಂಪಕ ಮೊದಲಾಗಿರತಕ್ಕಂಥ ವೃಕ್ಷಗಳು, ಚಂದನ ವೃಕ್ಷಗಳು, ಇಂತಹ ಎಲ್ಲ ಅನುಕೂಲವಾದ ಸ್ಥಳ ಇದಾಗಿದೆ. ಹಾಗಾಗಿ ಇಲ್ಲೇ ಇಹವತ್ಸ್ಯಾಮ ಸೌಮಿತ್ರೇ, ಇಲ್ಲೇ ನಾವು ವಾಸ ಮಾಡೋಣ ಅಂತ ಹೇಳಿಕೊಂಡು ಶ್ರೀರಾಮಚಂದ್ರನ ಮಾತಿಗೆ ಅನುಗುಣವಾಗಿ ಲಕ್ಷ್ಮಣ ಅಚಿರೇಣ ಆಶ್ರಮಂ ಭ್ರಾತು ಚಕಾರ ಸುಮಹಾಬಲಃ.
ಬಹುಬೇಗನೆ ವಾಸಕ್ಕೆ ಯೋಗ್ಯವಾಗಿರತಕ್ಕಂಥ ಆಶ್ರಮವನ್ನು ನಿರ್ಮಾಣ ಮಾಡಿದ್ದಾನೆ. ವನವಾಸದಲ್ಲಿ ಅನೇಕ ಹೋದಲ್ಲಿ ಹೀಗೆ ಆ ಆಶ್ರಮಗಳನ್ನು ನಿರ್ಮಿಸಿ ಬಹಳ ಆ ವಿಷಯದಲ್ಲಿ ಚತುರನಾಗಿರತಕ್ಕಂಥ ಲಕ್ಷ್ಮಣ ಅಚಿರೇಣ ಬಹುಬೇಗನೆ ಆಶ್ರಮವನ್ನು ನಿರ್ಮಾಣ ಮಾಡಿದ. ಪರ್ಣಶಾಲಾಂ ಸುವಿಪುಲಾಂ ತತ್ರ ಸಂಘಾತ ಮೃತ್ತಿಕಾಂ, ವಿಶಾಲವಾಗಿರತಕ್ಕಂತಹ ಪರ್ಣಶಾಲೆಯನ್ನು ರಚನೆ ಮಾಡಿದ್ದಾನೆ. ಗೋದಾವರಿಗೆ ಹೋಗಿ ಸ್ನಾನ ಮಾಡಿಕೊಂಡು ಬಂದು ಪೂಜೆಗೆ ಬೇಕಾಗಿರತಕ್ಕಂಥ ಆನ್ಹಿಕಕ್ಕೆ ಬೇಕಾಗಿರತಕ್ಕಂತಹ ಪುಷ್ಪ ಜಲ ಇವನ್ನೆಲ್ಲ ಹಿಡ್ಕೊಂಡು ಬಂದಿದ್ದಾನೆ. ಹಾಗೂ ನೂತನವಾಗಿ ನಿರ್ಮಿಸಿರತಕ್ಕಂತಹ ಪರ್ಣಶಾಲೆಯೊಳಗೆ ಮಾಡಬೇಕಾಗಿರತಕ್ಕಂತಹ ಶಾಂತಿಕರ್ಮ ಏನಿದೆ ಅವನ್ನು ಕೂಡ ಪೂರೈಸಿದ್ದಾನೆ. ಇಷ್ಟು ಮಾಡಿ ದರ್ಶಯಾಮಾಸ ರಾಮಾಯ ತದಾಶ್ರಮ ಪದಂ ಕೃತಂ, ತಾನು ನಿರ್ಮಿಸಿರತಕ್ಕಂತಹ ಆಶ್ರಮವನ್ನು ಶ್ರೀರಾಮಚಂದ್ರನಿಗೆ ಸಮರ್ಪಣೆ ಮಾಡಿದ. ಶ್ರೀರಾಮಚಂದ್ರ ಲಕ್ಷ್ಮಣ ನಿರ್ಮಿಸಿ ನೀಡಿರತಕ್ಕಂತಹ ಆ ಪರ್ಣಶಾಲೆಯನ್ನು ಕಂಡು ಸಂತುಷ್ಟನಾಗಿದ್ದಾನೆ. ಸುಸಂಹೃಷ್ಟ ಪರಿಶ್ವಜ್ಯ ಬಾಹುಭ್ಯಾಂ ಲಕ್ಷ್ಮಣಂ ತದಾ ಅತಿಸ್ನಿಗ್ಧಂಚ ಗಾಢಂಚ ವಚನಂ ಚೇದಮಬ್ರವೀತ್. ಲಕ್ಷ್ಮಣನನ್ನು ಕರೆದು ಆಲಂಗಿಸಿಕೊಂಡಿದ್ದಾನೆ. ಪ್ರೀತೋಸ್ಮಿತೆ ಮಹತ್ಕರ್ಮತ್ವಯಾ ಕೃತಮಿದಂ ಪ್ರಭೋ ಪ್ರದೇಯೋ ಎನ್ನಿಮಿತ್ತಂತೆ ಪರಿಶ್ವಂಗೋ ಮಯಾ ಕೃತಃ. ಶ್ರೀರಾಮಚಂದ್ರನಿಗೆ ಆ ಪರ್ಣಶಾಲೆಯನ್ನು ನೋಡಿ ಇಷ್ಟು ಸಂತೋಷವಾಗಿದೆ. ನೀನು ರಚಿಸಿರತಕ್ಕಂತಹ ಈ ಪರ್ಣಶಾಲೆಯ ವೈಭವವನ್ನು ಕಂಡಾಗ ಒಂದು ಪ್ರೀತಿಯ ಅಪ್ಪುಗೆಯನ್ನಾದರೂ ಕೊಡದೇ ಹೋದೆ ಅಂತಂದರೆ ಅದು ಸರಿಯಾಗೋದಿಲ್ಲ, ಬಾ ಅಂತ ಹೇಳಿಕೊಂಡು ಭಾವಜ್ಞೇನ ಕೃತಜ್ಞೇನ ಧರ್ಮಜ್ಞೇನ ಚ ಲಕ್ಷ್ಮಣ ತ್ವಯಾ ಪುತ್ರೇಣ ಧರ್ಮಾತ್ಮನ ಸಂವೃತಃ ಪಿತಾ ಮಮ. ಲಕ್ಷ್ಮಣ, ನನ್ನ ಮನಸ್ಸಿನ ಆಲೋಚನೆ ಯಾವ ದಾರಿಯಲ್ಲಿ ಹರಿಯತ್ತೆ ಅನ್ನೋದನ್ನು ತಿಳಿದಿರುವವನು ನೀನು, ಕೃತಜ್ಞನಾದವನು, ಧರ್ಮಜ್ಞನಾಗಿರುವವನು. ಇಂತಹ ನಿನ್ನನ್ನು ಜೊತೆಯಲ್ಲಿ ಪಡೆದಿರತಕ್ಕಂಥ ನಾನೇ ಧನ್ಯ ಅಂತ ಹೇಳ್ತಾ ಆ ಲಕ್ಷ್ಮಣನನ್ನು ಆಲಂಗಿಸಿಕೊಂಡು ತಸ್ಮಿನ್ ದೇಶೇ ಬಹುಫಲೆ ನೇವಸತ್ಸ ಸುಖಂ ಸುಖೀ ಕಂಚಿತ್ ಕಾಲಂ ಸಧರ್ಮಾತ್ಮ ಸೀತೆಯ ಲಕ್ಷ್ಮಣೇನ ಚ ಅನ್ವಾಸ್ಯಮಾನೋ ನ್ಯವಸತ್ ಸ್ವರ್ಗಲೋಕೆ ಯಥಾಮರಃ. ಶ್ರೀರಾಮಚಂದ್ರ ಹೀಗೆ ಲಕ್ಷ್ಮಣ ನಿರ್ಮಿಸಿಕೊಟ್ಟಿರತಕ್ಕಂತಹ ಆಶ್ರಮದೊಳಗೆ ಸ್ವರ್ಗಲೋಕೆ ಯಥಾಮರಃ, ಸ್ವರ್ಗಲೋಕದಲ್ಲಿ ದೇವತೆಗಳು ಹೇಗೆ ಸುಖವಾಗಿ ಕಾಲ ಕಳೀತಾರೆ, ಆ ಪಂಚವಟಿಯ ಈ ಆಶ್ರಮದಲ್ಲಿ ಶ್ರೀರಾಮಚಂದ್ರ ಆ ಲಕ್ಷ್ಮಣನ ಜೊತೆಗೂಡಿಕೊಂಡು ಸೀತಾದೇವಿಯ ಜೊತೆಗೂಡಿಕೊಂಡು ಸುಖದಿಂದ ಕಾಲ ಕಳೀತಾ ಇದ್ದಾನೆ ಅನ್ನತಕ್ಕಂತಹ ಹೊತ್ತಿಗೆ ಇವತ್ತಿನ ಪ್ರವಚನ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಕೃಷ್ಣಾರ್ಪಣಮಸ್ತು.